ನನ್ನನ್ನು ಮನುಷ್ಯರು ನಿವಾಸ ಮಾಡದ ದ್ವೀಪಕ್ಕೆ ಹಾಕಿ ಹಿಂಸಿಸಿದರು, ಶಿಕ್ಷಿಸಿದರು. ನನ್ನ ಮನ ಮುರಿದು ಹೋಯಿತು. ನಾನು ಸಾಯುವ ಪರಿಸ್ಥಿತಿಗೆ ಸೇರಿದೆ. ಆಗ ನಾನು ನಿದ್ರಿಸಿದೆ. ನಾನು ದರ್ಶನದಲ್ಲಿ ಎಲ್ಲವನ್ನು ಕಂಡೆ. ನಾನು ಯುದ್ಧವನ್ನು ಕಂಡೆ. ಕ್ರಿಸ್ತನ ಎರಡನೇ ಬರೋಣವನ್ನು ಕಂಡೆ. ಯುಗದ ಅಂತ್ಯವನ್ನು ಕಂಡೆ. ಆತನು ಬರುತ್ತಿದ್ದಾನೆ. ಸಿದ್ಧರಾಗಿ. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 49ನೇ ಭಾಗ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡೋಣ. 1ನೇ ವಚನದಲ್ಲಿದ್ದಂಥ ವಿಷಯಗಳನ್ನು ಕಳೆದ ವಾರ 48ನೇ ಭಾಗದಲ್ಲಿ ತಿಳ್ಕೊಂಡಿದ್ವಿ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ್ದ ಒಂದು ಸುರುಳಿ ಇತ್ತು. ಅವನ ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾ ಶಬ್ದದಿಂದ ಕೂಗಿದನು. 10ನೇ ಅಧ್ಯಾಯದಲ್ಲಿ 11 ವಚನಗಳು ಇದೆ ಪ್ರಿಯರೇ. ಈ 11 ವಚನಗಳಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತೆ. 1ನೇ ವಚನದಲ್ಲಿ ಇರುವಂಥ ವಿಷಯಗಳನ್ನು, ಅದೇ ಬಲಿಷ್ಠನಾದ ದೇವದೂತನು ಯಾರು, ಆನಂತರ ಆತನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು, ಆತನ ಮುಖವು ಸೂರ್ಯನೋಪಾದಿಯಲ್ಲಿತ್ತು, ಆತನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು, ಆತನ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿ ಇತ್ತು, ಆತನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು ಅಂತ. 48ನೇ ಭಾಗದಲ್ಲಿ 1ನೇ ವಚನದಲ್ಲಿದ್ದಂಥ ಈ ವಿಷಯವನ್ನು ಮಾತನಾಡಿದ್ದೀನಿ. ಈ ಬಲಿಷ್ಠನಾದ ದೇವದೂತನು ಯಾರು? ಇಲ್ಲಿ ನೋಡಿ, ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯದಲ್ಲಿ ಅವನು ಅಂದರೆ ದೂತನು ಅವನು ಅಂತ ಬರೆಯಲ್ಪಟ್ಟಿದೆ. ಬಲಿಷ್ಠನಾದ ದೇವದೂತನು ಯಾರು ಎನ್ನುವಂಥ ವಿಷಯದಲ್ಲಿ ಕಳೆದ ವಾರ ತಿಳ್ಕೊಂಡಿದ್ವಿ. ಯಾರು? ಯೇಸು ಕ್ರಿಸ್ತರು. ಹಳೆ ಒಡಂಬಡಿಕೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತರನ್ನು ದೂತನು ಎಂದು ಕೂಡ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ ಕನ್ನಡದಲ್ಲಿ ಅನುವಾದ ಮಾಡುವಾಗ ಅವನು ಎನ್ನ ಕಡೆ ಆತನು ಅಂತ ಇರುತ್ತಾರೆ. ತೆಲುಗು ಗ್ರಂಥವನ್ನು ನೋಡುವಾಗ ಆತನು. ಒಂದ್ಸಾರಿ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ అదే తెలుగు గ్రంథವನ್ನು ఓదోಣ. బలిష్ఠుడైన వేరొక దూత పరలోకము నుండి దిగి వచ్చుట చూచి తిని ఆయన మేఘము ధరించుకుని ఉండెను. ఆయన
ಆಯನ ಅಂದರೆ ಆತನು, ಆತನು ಎನ್ನುವಂಥ ಪದ ಇರಬೇಕಲ್ಲಿ. ಅವನು ಎನ್ನುವಂಥದ್ದು ಕನ್ನಡದಲ್ಲಿ ಅನುವಾದ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಯೇಸು ಕ್ರಿಸ್ತರ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಯೆಶಾಯ ಗ್ರಂಥ 53ನೇ ಅಧ್ಯಾಯ 3ನೇ ವಚನದಿಂದ ಓದ್ಕೊಂಡು ಹೋದರೆ ಪ್ರಿಯರ ದೇವರ ಮಕ್ಕಳಿದೆ, ಅಲ್ಲಿ ಕೂಡ ಆತನು ಅಂತ ಇರಬೇಕು. ಆತನು ಇಲ್ಲ 5ನೇ ವಚನದಲ್ಲಿ ನೋಡ್ಕೊಂಡು ಹೋಗೋಣ. ಯೆಶಾಯ ಗ್ರಂಥ 53ನೇ ಅಧ್ಯಾಯ 5ನೇ ವಚನ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡಿದ್ರ, ಅವನು 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 ಅವನು. ಇಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಗಮನಿಸಬೇಕು, ಅನುವಾದ ಮಾಡುವಾಗ ಬೇಜವಾಬ್ದಾರಿಯಿಂದ ಅನುವಾದ ಮಾಡಿದ್ದಾರೆ. ಕನ್ನಡ ಬೈಬಲಲ್ಲಿ ಅನುವಾದ ನೋಡುವಾಗ ಹೊಟ್ಟೆ ಉರಿಯುತ್ತೆ ಪ್ರಿಯರೇ, ಉರಿಯುತ್ತೆ ಅಂದರೆ ಅದು ನೋವಾಗುತ್ತೆ. ಇದೇ ಪದವನ್ನು ತೆಲುಗಲ್ಲಿ ನೋಡುವಾಗ ಆಯನ, ಆಯನ ಅಂದರೆ ಆತನು, ಆತನು, ಆತನು ಅಂದರೆ ಒಂದು ಗೌರವದಿಂದ ಮಾತಾಡುವಂಥ ಮಾತು. ಅವನು ಅಂದರೆ ಏಕವಚನ. ನೋಡಿ, ಸಿನಿಮಾ ಆ್ಯಕ್ಟರು ಯಾರಪ್ಪ, ಪ್ರಕಾಶ್ ರೈ ಅಂತ, ಈತನು ಪ್ರಧಾನಿಯಾಗಿರುವಂಥ, ಅಂದರೆ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿರುವಂಥ ಮೋದಿರವರನ್ನು ಕುರಿತು ಏಕವಚನದಿಂದ ಮಾತನಾಡಿರುವುದರಿಂದ ಕೆಲವರು ನಮ್ಮ ದೇಶದ ಪ್ರಧಾನಿಗೆ ಏಕವಚನದಿಂದ ಮಾತಾಡಿದ್ದಾರೆ. ಅಂದರೆ ಏಕವಚನದಿಂದ ಮಾತನಾಡಿದಾಗ ನೊಂದುಕೊಳ್ತಾರಾ? ಹೌದು. ಮನೆಯಲ್ಲಿರುವಂಥ ಒಬ್ಬ ಯಜಮಾನನಾಗಿರ್ಬೋದು, ಇಲ್ಲಾಂದರೆ ಸಮಾಜದಲ್ಲಿ ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬ ಮನುಷ್ಯನ ಏಕವಚನದಿಂದ ಮಾತನಾಡಿದಾಗ ಅಲ್ಲೇನನ್ನಿಸುತ್ತೆ? ಮರ್ಯಾದೆ ಕೊಟ್ಟು ಮಾತಾಡು, ಮರ್ಯಾದೆ ಕೊಟ್ಟು ಮಾತಾಡು ಅಂತ ಮಾತಾಡ್ತಾರೆ. ಯೌವನ ಕಾಲದಲ್ಲಿ ಇದ್ದಂಥ ಯುವಕರು ಮರ್ಯಾದೆಯಿಂದ ಮಾತಾಡು, ಅವನು ಇವನು ಅಂತ ಮಾತನಾಡಿದಾಗ ಸಹಿಸಲಾರೆ. ಆಗಿರುವಾಗ ಈ ಸತ್ಯವೇದ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆಯಾ? ಅಲ್ಲೆಲ್ಲ ಬರೆದಿದ್ದಾರೆ. ಬರೆದವರು ಯಾರು? ಕ್ರೈಸ್ತ ಪಂಡಿತರಲ್ಲ. ಕನ್ನಡ ಅನುವಾದ ಮಾಡಿದವರು ಕ್ರೈಸ್ತ ಪಂಡಿತರಲ್ಲ. ಹಳೆ ಒಡಂಬಡಿಕೆಯಲ್ಲಿ ಹಿಬ್ರು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ಹೊಸ ಒಡಂಬಡಿಕೆ ಗ್ರೀಕು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿ ಅನುವಾದ ಮಾಡಿದ್ದಾರೆ. ಶ್ರದ್ಧೆ ಇಲ್ಲದೆ ಹೋದ್ರೇ ತಪ್ಪುಗಳು ನಡೆಯುತ್ತೆ, ಜವಾಬ್ದಾರಿ ಇಲ್ಲದೆ ಹೋದ್ರೇ ತಪ್ಪುಗಳು ನಡೆಯುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಆತನಿಗೆ ಕೊಡುವಂಥ ಸ್ಥಾನ ಕೊಡಲೇಬೇಕು. ಪ್ರಕಟಣೆ ಗ್ರಂಥದಲ್ಲಿ ಕೂಡ ಆತನು ಅಂತ ಇರಬೇಕು. ಆ ದೂತನಿಗೆ, ಬಲಿಷ್ಠನಾದಂಥ ದೂತನಿಗೆ ಆತನು, ಅವನು ಅಂತ ಬರೆದಿದ್ದಾರೆ. ಅಲ್ಲಿ ಆತನು ಅಂದರೆ ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಕಳೆದ ವಾರದಲ್ಲಿ ವಾಕ್ಯದ ಮೂಲಕ ಹೇಳಿದ್ದೀನಿ. 48ನೇ ಭಾಗವನ್ನು ನೀವು ನೋಡಬೇಕು. ಇದು 49ನೇ ಭಾಗದಲ್ಲಿ ನಾವು ಹೆಜ್ಜೆ ಆಗ್ತಾ ಇದ್ದೀವಿ. ಮತ್ತು ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 2ನೇ ವಚನಕ್ಕೆ ಬನ್ನಿ ಪ್ರಿಯರೇ. ಆತನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು ಅಂತ ಇರುತ್ತೆ, ಅದಿರಲಿ. ಆತನ ಕೈಯಲ್ಲಿ ಬಿಚ್ಚಿದ್ದ ಒಂದು ಸುರುಳಿ ಇತ್ತು, ಆತನ ಕೈಯಲ್ಲಿ ಬಿಚ್ಚಿದ್ದ ಒಂದು ಸುರುಳಿ ಇತ್ತು. ಆತನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು ಅಂತಿರುತ್ತೆ. ಇವಾಗ ಆತನ ಕೈಯಲ್ಲಿ ಸುರುಳಿ ಇದೆಯಂತೆ. ಆತನ ಕೈಯಲ್ಲಿ ಏನಿದೆ? ಬಿಚ್ಚಿದ್ದ ಸುರುಳಿ, ಅಂದರೆ ಓಪನ್ ಆಗಿದೆ. ಆತನ ಕೈಯಲ್ಲಿದ್ದಂಥ ಸುರುಳಿ ಇದೆಯಲ್ಲ, ಗ್ರಂಥದ ಸುರುಳಿ. ಗ್ರಂಥದ ಸುರುಳಿಯಲ್ಲಿ ವಚನಗಳಿರುತ್ತೆ, ವಾಕ್ಯಗಳಿರುತ್ತೆ. ಈ ವಾಕ್ಯಗಳಿರುವಂಥ ಈ ಗ್ರಂಥದ ಸುರುಳಿಯನ್ನು ಯೋಹಾನನಿಗೆ ಕೊಡ್ತಾ ಇದ್ದಾನೆ. ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 8ನೇ ವಚನ, ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತನಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ್ದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಆದರೆ ನಿನ್ನ ಬಾಯಲ್ಲಿ ಜೇನಿಗಿಂತ ಸಿಹಿಯಾಗುವುದು ಎಂದು ಹೇಳಿದನು. ನೋಡಿದ್ರ, 2ನೇ ವಚನದಲ್ಲಿ ನೋಡುವಾಗ ಆತನ ಕೈಯಲ್ಲಿ ಒಂದು ಚಿಕ್ಕ ಸುರುಳಿ ಇದೆಯಂತೆ. ಆ ಚಿಕ್ಕ ಸುರುಳಿಯನ್ನು ತಗೊಂಡು ತಿನ್ನು, ಯೋಹಾನನಿಗೆ ಹೇಳುವಂಥದ್ದು ದೂತ. ಆಕಾಶದಿಂದ ಇಲ್ಲ ಪರಲೋಕದಿಂದ ಒಂದು ವಾಣಿ ಬಂದಿದೆ, ತಗೊಂಡು ತಿನ್ನು ಯೋಹಾನನೇ. ತಿಂದಾಗ ಏನಾಗುತ್ತೆ? ಬಾಯಲ್ಲಿ ಸಿಹಿ ಆಗುತ್ತೆ, ಹೊಟ್ಟೆಯಲ್ಲಿ ಕಹಿ ಆಗುತ್ತೆ ಅಂತ. ಅಂದರೆ ಆ ಸುರುಳಿಯನ್ನು ತಿನ್ನೋಕ್ಕಾಗುತ್ತೇನ್ರಿ?
ಸುರುಳಿಯನ್ನು, ಗ್ರಂಥದ ಸುರುಳಿಯನ್ನು ತಿನ್ನಕ್ಕಾಗುತ್ತಾ? ಗ್ರಂಥದ ಸುರುಳಿ ಅಂದರೆ ಚರ್ಮದಿಂದ ಇರುತ್ತೆ. ಅಂದರೆ ಚರ್ಮದ ಮೂಲಕ ಒಂದು ಕಾಲದಲ್ಲಿ ಅಕ್ಷರಗಳನ್ನು ಬರಿಬೇಕಾದರೆ ಚರ್ಮದ ಕಾಗದದಲ್ಲೇ ಆಗಿರ್ಬೋದು, ಪ್ಯಾಪರಸ್ ಎನ್ನುವಂಥ ಪೇಪರ್ನಲ್ಲೇ ಆಗಿರ್ಬೋದು ಬರಿತಾ ಇದ್ದರು. ಕಲ್ಲಿನ ಹಲಿಗೆ ಮೇಲಾಗಿರ್ಬೋದು, ಇಲ್ಲಾಂದರೆ ಚರ್ಮದ ಕಾಗದ ಅಂದರೆ ಪ್ರಾಣಿಗಳು, ಇಲ್ಲಾಂದರೆ ಮೃಗಗಳು ಇರುತ್ತಲ್ಲ, ಪಶುಗಳು. ಈ ಪ್ರಾಣಿಗಳ ಪಶುಗಳ ಚರ್ಮವನ್ನು ತೆಗೆದು ಆ ಚರ್ಮದಲ್ಲಿ ಬರೆಯುವಂಥದ್ದು ಅಕ್ಷರಗಳು ಆಗಿನ ಕಾಲದಲ್ಲಿ. ಇನ್ನು ತಿಳುವಾಗಿ ಮಾಡಿ ಗ್ರಂಥದ ಸುರುಳಿಯಾಗಿ ಸುತ್ತುವಂಥದ್ದು. ಈಗಿನ ಕಾಲದಲ್ಲಿ ಕೂಡ ಕೆಲವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಉದ್ದಕ್ಕೆ ತೆಗೆದು ಓದ್ತಾ ಇರ್ತಾರೆ ಹಳೆಯ ಕಾಲದ ಒಂದು ಸಿನಿಮಾಗಳನ್ನು ನೋಡುವಾಗ. ಇಲ್ಲಾಂದರೆ ಒಡೆಯರ ಇತಿಹಾಸವನ್ನು ಏನ್ರಿ ಚಕ್ರವರ್ತಿಗಳ ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ ಅವರು ಗ್ರಂಥದ ಸುರುಳಿಯನ್ನು, ಇವಾಗ ಯೇಸು ಪ್ರಭು ಕೈಯಲ್ಲಿ ಏನಿದೆ ಅಂತ ನೋಡುವಾಗ ಗ್ರಂಥದ ಸುರುಳಿ ಇದೆ ರೀ. ಅದು ಚಿಕ್ಕ ಸುರುಳಿಯಂತೆ. ಆ ಚಿಕ್ಕ ಸುರುಳಿಯನ್ನು ಯೋಹಾನನಿಗೆ ಕೊಟ್ಟಾಗ ಯೋಹಾನನು ತಿಂದಾಗ ಬಾಯಿಯಲ್ಲಿ ಸಿಹಿಯಾಗಿದೆಯಂತೆ, ಹೊಟ್ಟೆಯಲ್ಲಿ ಕಹಿಯಾಗಿದೆಯಂತೆ. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ? ಕಹಿ ಏನು, ಸಿಹಿ ಏನು, ಆ ತಿನ್ನೋದೇನು, ಆತನ ಕೈಯಲ್ಲಿ ಗ್ರಂಥದ ಸುರುಳಿ ಏನು, ಇವೆಲ್ಲ ಆಲೋಚನೆ ಮಾಡಬೇಕಾದ್ರೆ, ಅರ್ಥ ಆಗಬೇಕಾದ್ರೆ ಪ್ರಿಯರೇ, ನಾವು ಅದನ್ನು ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಅಂದರೆ ದೇವರ ಧ್ಯಾನ ಇರಬೇಕು, ದೇವರ ಆಲೋಚನೆ ಇರಬೇಕು, ಭಕ್ತಿ ಇರಬೇಕು. ಏನಿಲ್ಲ, ನಮ್ಮ ಆಲೋಚನೆಯನ್ನು, ನಮ್ಮ ಪ್ರಯಾಸ ಏನಂತ ನೋಡುವಾಗ ಈ ಲೋಕದಗೋಸ್ಕರ ಎಷ್ಟು ಕಾಲ ನೀವು ಯೋಚನೆ ಮಾಡ್ಕೊಂಡಿರ್ತೀರಾ? ದೇವರ ವಾಕ್ಯದ ವಿಷಯದಲ್ಲಿ ಯೋಚನೆ ಮಾಡಲ್ವಾ? ಒಂದು ಕಾಲದಲ್ಲಿ ಯೋಹಾನನು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಿಷಯಗಳು ಅರ್ಥ ಆಗದೇ ಇದ್ದಾಗ ಕಣ್ಣೀರು ಸುರಿಸಿದ್ದಾನೆ, ಅರ್ಥ ಆಗ್ತಾ ಇಲ್ಲ ಅಂತ. ನಮ್ಗೆ ಯಾವಾಗಾದರೂ ಕಣ್ಣೀರು ಬಂದಿದೆಯಾ? ನಾವು ಯಾವತ್ತಾದರೂ ಹತ್ತಿದ್ದೀವ? ಯಾವತ್ತಾದರೂ ದುಃಖ ಪಟ್ಟಿದ್ದೀವ? ಪ್ರಾರ್ಥನೆ ನಡೆಯುತ್ತೆ, ಉಪವಾಸ ಪ್ರಾರ್ಥನೆ ನಡೆಯುತ್ತೆ, ಅದ್ರ ಜೊತೆಗೆ ಕಣ್ಣೀರು ಸುರಿಸ್ತಾ ಇರ್ತಾರೆ. ಕಣ್ಣೀರು ಯಾಕೆ ಸುರಿಸಿದ್ದಾರೆ? ಕುಟುಂಬ ಸಮಸ್ಯೆಗಳೇ. ಕುಟುಂಬದಲ್ಲಿ ನನ್ನ ಗಂಡನಿ ಹೀಗಿದ್ದಾನೆ, ನನ್ನ ಹೆಂಡತಿ ಹೀಗಿದ್ದಾಳೆ, ನನ್ನ ಮಕ್ಕಳು ಹೀಗಿದ್ದಾರೆ, ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ, ಉದ್ಯೋಗ ಇಲ್ಲ, ಸಂಪಾದನೆ ಇಲ್ಲ, ರೋಗದಲ್ಲಿದ್ದೇವೆ. ಇದೇ ಗೋಳು ಅಲ್ಲಂತೀರ? ಸುಳ್ಳಂತೀರ? ನಾವು ಮಾಡೋಂಥ ಪ್ರಾರ್ಥನೆ ಇದೇ ತಾನೇ. ಯೋಹಾನನು ದೇವರ ಹತ್ರ ಮೊರೆ ಇಡ್ತಾ ಇದ್ದಾನೆ, ತಂದೆ ನಿಮ್ಮ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಕಣ್ಣೀರು ನೋಡಿ ಪ್ರಿಯರೇ, ನಮ್ಮ ಕಣ್ಣೀರು ಯಾವ ರೀತಿ ಇರುತ್ತೆ, ಯಾಕಿರುತ್ತೆ ಅಂತ ನೋಡುವಾಗ ಕೇವಲ ಇದಕ್ಕೇನೆ. ದೇವ್ರ ವಾಕ್ಯ ಅರ್ಥ ಆಗುತ್ತಾ? ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಮಾತುಗಳು ಅರ್ಥ ಆಗ್ತಾ ಇಲ್ಲ, ನನಗೆ ಅರ್ಥ ಆಗೋ ಥರ ಹೇಳಿ ಪ್ರಭುವೇ, ನನಗೆ ತಿಳಿಸಿ ಪ್ರಭುವೇ, ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳೋ ತನಕ, ದೇವರು ಕೊಡೋ ತನಕ, ದೇವರು ತಿಳಿಸೋ ತನಕ ಅದನ್ನು ಬಿಡಬಾರ್ದು. ಓದಿದ್ದೀವ? ಅರ್ಥ ಆಗಿಲ್ವಾ? ಅರ್ಥ ಮಾಡಿಕೊಳ್ಳೋ ತನಕ ದೇವ್ರ ಹತ್ರ ಮೊರೆ ಇಡಬೇಕು. ಇದು ದೇವರ ಜ್ಞಾನ, ಮಹಾಜ್ಞಾನ. ಅಂದರೆ ನಿಮ್ಮ ಆತ್ಮಗಳನ್ನು ಕಾಪಾಡುವಂಥ ಜ್ಞಾನ ಇದು. ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುವಂಥ ಮಾತುಗಳಿದು. ಪರಲೋಕಕ್ಕೆ ಶಾಶ್ವತವಾದದ್ದು, ತಾತ್ಕಾಲಿಕವಾದದ್ದಲ್ಲ. ಭೂಲೋಕದಲ್ಲಿ ತಾತ್ಕಾಲಿಕವಾದಂಥ ಜೀವನವನ್ನು ಜೀವಿಸೋದಕ್ಕೆ ಉಪಯೋಗ ಮಾಡುವಂಥ ಗ್ರಂಥ ಅಲ್ಲ ಇದು. ಮಹಾಲೋಕವನ್ನು ಅಂದರೆ ನಿತ್ಯ ಲೋಕಕ್ಕೆ ನಡೆಸುವಂಥ ಮಹಾಜ್ಞಾನದ ಗ್ರಂಥವಾಗಿರುವಾಗ ಈ ಗ್ರಂಥವನ್ನು ಕುರಿತು ಹೇಗೆ ಯೋಚನೆ ಮಾಡ್ತಾ ಇದ್ದೀವಿ ಪ್ರಿಯರ ದೇವರ ಮಕ್ಕಳಿರ? ಧ್ಯಾನ ಮಾಡಿ, ಆಲೋಚನೆ ಮಾಡಿ, ದೇವರ ಹತ್ರ ಬೇಡಿ, ಕೇಳಬೇಕು. ಅಪ್ಪನ ಹತ್ರ ಕೇಳಬೇಕು. ನಮ್ಮ ಅಪ್ಪ ಅಲ್ವಾ ಆತನು? ಎತ್ತ ತಂದೆ ಅಲ್ವಾ ಆತನು? ಎತ್ತ ತಂದೆಯಲ್ಲಿ ವಿಧೇಯರಾಗಿ ಒಳಪಟ್ಟು ಭಕ್ತಿಯಿಂದ ಕೇಳಬೇಕು. ಖಂಡಿತವಾಗಿ ಕೊಡ್ತಾರೆ. ತನ್ನ ಮಕ್ಕಳಿಗೋಸ್ಕರನೇ ಇದೆಲ್ಲ ಜ್ಞಾನ, ನಮಗೋಸ್ಕರನೇ ಇದೆಲ್ಲ ಬರೆಸಿದ್ದಾರೆ, ಕೊಡೋದಕ್ಕೇ ಬರೆಸಿದ್ದಾರೆ. ಅರ್ಥ ಮಾಡಿಕೊಳ್ಬೇಕು. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ ಇಲ್ಲೊಂದು ಸುರುಳಿ ಇದೆ ರೀ. 5ನೇ ಅಧ್ಯಾಯದಲ್ಲಿ ಒಂದು ಸುರುಳಿ ಇದೆ, ಗ್ರಂಥದ ಸುರುಳಿ. ನೋಡಿ ಅದನ್ನು. 5ನೇ ಅಧ್ಯಾಯ 1ನೇ ವಚನದಿಂದ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ
ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಯಾರು ಅಳ್ತಾ ಇದ್ದಾರೆ? ಯೋಹಾನಕ್ಕೆ ತಾನೇ ದರ್ಶನ ಬರ್ತಾ ಇದೆ. ಈ ದರ್ಶನದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಸಿಂಹಾಸನದ ಮೇಲೆ ಕುಳಿತಿದ್ದವರು ಯಾರಿದ್ದಾರೆ ಅಂದರೆ ದೇವರು, ತಂದೆಯಾದ ದೇವರು ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಆತನ ಕೈಯಲ್ಲಿ ಒಂದು ಸುರುಳಿ ಇದೆಯಂತೆ. ಆತನ ಕೈಯಲ್ಲಿ ಒಂದು ಸುರುಳಿ, ಗ್ರಂಥದ ಸುರುಳಿ. ಆ ಗ್ರಂಥದ ಸುರುಳಿಯನ್ನು ಆತನ ಬಲಗೈಯಲ್ಲಿದೆ. ಎರಡನೇದಾಗಿ ಅದಕ್ಕೆ 7 ಮುದ್ರೆಗಳಿಂದ ಮುದ್ರಿತವಾಗಿದೆ. ಆ 7 ಮುದ್ರೆಗಳಿಂದ ಮುದ್ರಿತವಾಗಿರುವಾಗ ಆ ಒಂದು ಗ್ರಂಥದ ಸುರುಳಿ ದೇವರ ಕೈಯಲ್ಲಿರುವಾಗ ಆ ದೇವರ ಕೈಯಲ್ಲಿ ಇರುವಂತಹ ಗ್ರಂಥದ ಸುರುಳಿಯನ್ನು ನಾನು ತಗೊಂಡು ನೋಡಬೇಕು ಎಂದು ಯೋಹಾನನಿಗೆ ಆಸೆ. ಮತ್ತು ಅದನ್ನು ಯಾರು ಹೇಳ್ತಾರೆ, ಯಾರು ಬಿಚ್ಚು ಓಪನ್ ಮಾಡ್ತಾರೆ ಅದನ್ನು ಅಂತ ಕೇಳಿದಾಗ ಇನ್ನೊಬ್ಬ ದೂತನು ಹೇಳ್ತಾನೆ, ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾ ಶಬ್ದದಿಂದ ಸಾರುವುದನ್ನು ಕಂಡೆನು. ಸುರುಳಿಯನ್ನು ಬಿಚ್ಚುವುದಕ್ಕೂ ಮುದ್ರೆಗಳನ್ನು ಒಡೆಯುವುದಕ್ಕೂ ಯೋಗ್ಯನು ಯಾರೆಂದು ಬಲಿಷ್ಠನಾದ ದೇವದೂತನು ಕೂಗಿದಾಗ ಅಲ್ಲೇನು ನಡೆಯುತ್ತೆ? ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ಆ ಸುರುಳಿ ನೋಡಬೇಕು. ಆ ಸುರುಳಿ ದೇವರ ಕೈಯಲ್ಲಿರುವಂಥ ಗ್ರಂಥದ ಸುರುಳಿಯಲ್ಲಿ ಏನೋ ಪ್ರಾಮುಖ್ಯವಾದದ್ದು ಇದೆ, ಅದನ್ನು ನಾನು ತಗೊಳ್ಬೇಕು. ಇದು ದರ್ಶನ. ಇದನ್ನು ಓಪನ್ ಮಾಡೋರು ಬೇಕು, ಇದು ಬಿಚ್ಚೋರು ಬೇಕು. ಈ ಮುದ್ರೆ ಅಂದರೆ ಈ ಗ್ರಂಥದ ಸುರುಳಿಯನ್ನು ಓಪನ್ ಮಾಡೋರು ಬೇಕು. ಆ ಮುದ್ರೆಗಳನ್ನು 7 ಮುದ್ರೆಗಳನ್ನು ಒಡೆಯೋರು ಬೇಕು. ಮೊದಲನೇದ ಒಡಿಬೇಕಾದ್ರೆ ಆ ದೇವರ ಕೈಯಲ್ಲಿದ್ದಂಥ ಆ ಸುರುಳಿಯನ್ನು ತಗೊಳ್ಬೇಕು. ಅದನ್ನು ಮುಟ್ಟೋಕ್ಕಾಗಲಿ ಓಪನ್ ಮಾಡೋದಕ್ಕಾಗಲಿ ಯೋಗ್ಯರು ಯಾರಿಲ್ವಂತೆ. ಪರಲೋಕದಲ್ಲಾಗಿರ್ಬೋದು, ಭೂಲೋಕದಲ್ಲೇ ಆಗಿರ್ಬೋದು, ಪಾತಾಳ ಲೋಕದಲ್ಲಿ ಇದ್ದವರಾಗಿರ್ಬೋದು, ಯಾರಿಗೂ ಆ ಯೋಗ್ಯತೆ ಇಲ್ಲ. ಅದನ್ನು ನೋಡಿ ಯೋಹಾನನು ಕಣ್ಣೀರು ಸುರಿಸ್ತಾ ಇದ್ದಾನೆ. ಕಣ್ಣೀರು ಸುರಿಸುವಾಗ ಏನು ನಡೀತಾ ಇದೆ ನೋಡಿ, 5ನೇ ಅಧ್ಯಾಯ 4ನೇ ವಚನ ನೋಡೋಣ. ಆಗ ಆ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು, ಅಂದರೆ ಪ್ರಿಯರ ದೇವರ ಮಕ್ಕಳಿರ ಪರಲೋಕದಲ್ಲಿ ಹಿರಿಯರಂತಿದ್ದಾರಲ್ಲ ದೇವದೂತರಲ್ಲಿ, ಆ ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ ಯೂದ ಕುಲದ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಆ ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಒಬ್ಬರಿದ್ದಾರೆ, ಅಳಬೇಡ ಯೋಹಾನನೇ. ಒಬ್ಬರಿದ್ದಾರೆ, ಆತನು ಮಹಾಶಕ್ತನು. ದೇವರ ಕೈಯಲ್ಲಿ ಇದ್ದಂತಹ ಸುರುಳಿಯನ್ನು ಬಿಚ್ಚುವುದಕ್ಕೂ ಒಡೆಯುವುದಕ್ಕೂ ಒಬ್ಬರಿದ್ದಾರೆ, ಜಯ ಹೊಂದಿದ್ದಾರೆ. ಅವ್ರು ಯಾರು ಗೊತ್ತಾ? ಯೂದ ಗೋತ್ರದ ಸಿಂಹವು, ದಾವೀದನ ಅಂಕುರನು ಆಗಿರುವಂಥ ಆತನು ಜಯ ಹೊಂದಿದ್ದಾನೆ, ನೀನು ಅಳಬೇಡ ಅಂದಾಗ ಆವಾಗ ಸಂತೋಷ ಪಡ್ತಾನೆ ಯೋಹಾನನು. ಮತ್ತು ಆ ಸುರುಳಿ ಏನಂತ ನೋಡುವಾಗ, ಆ ಸುರುಳಿ ಅಂದರೆ ದೇವರ ಕೈಯಲ್ಲಿ ಇದ್ದಂಥ ಆ ಸುರುಳಿ ಏನಂತ ನೋಡುವಾಗ ನಮ್ಮ ಕೈಯಲ್ಲಿ ಇದ್ದಂಥ ಸತ್ಯವೇದ ಗ್ರಂಥ. ಪ್ರಿಯರೇ, ನಮ್ಮ ಕೈಯಲ್ಲಿ ಬಂದಿದೆಯಲ್ವ ಸತ್ಯವೇದ ಗ್ರಂಥ. ಈ ಸತ್ಯವೇದ ಗ್ರಂಥ ಒಂದು ಕಾಲದಲ್ಲಿ ತಂದೆಯಾದ ದೇವರ ಕೈಯಲ್ಲಿ ಇರುವಂಥ ಆ ಸುರುಳಿ, ಗ್ರಂಥದ ಸುರುಳಿ ದೇವರ ಕೈಯಲ್ಲಿರುವಂಥದ್ದು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿದೆಯಂತೆ. 7 ಮುದ್ರೆಗಳಿಂದ ಮುದ್ರಿತವಾಗಿದೆಯಂತೆ. ಆ 7 ಮುದ್ರೆಗಳನ್ನು ಅಂದರೆ ಗ್ರಂಥದ ಸುರುಳಿಯನ್ನು ತೆಗೆದು ಆನಂತರ ಆ ಮುದ್ರೆಗಳನ್ನು ಒಡೆದು ಓಪನ್ ಮಾಡಬೇಕು. ಎಲ್ಲೆಲ್ಲಿ ಓಪನ್ ಮಾಡಿದ್ದಾರಂತ ನೋಡುವಾಗ ಆದಿಕಾಂಡದಿಂದ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಓಪನ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಓಪನ್ ಮಾಡಿಕೊಂಡು ಬಂದಿದ್ದಾನೆ. ಹೊಸ ಒಡಂಬಡಿಕೆ ಬಂದ ಮೇಲೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ನಡೆದಿರುವಂಥ ವಿಷಯ, ನಡೆಯುವಂಥ ವಿಷಯ, ಭವಿಷ್ಯತ್ ವಿಷಯ. ಅಂದರೆ ಈ ಪ್ರಕಟಣೆ ಗ್ರಂಥದಲ್ಲಿ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ಕುರಿತು ಬರೆಯಲ್ಪಟ್ಟಿದೆ. ಕೇವಲ ಭವಿಷ್ಯತ್ ಕಾಲವನ್ನು ಕುರಿತು ಅಲ್ಲ. ತುಂಬ ಜನ ಅಂದ್ಕೊಳ್ತಾರೆ ಪ್ರಕಟಣೆ ಗ್ರಂಥ ಅಂದರೆ ಕೇವಲ ಭವಿಷ್ಯತ್ತು ಕಾಲದಲ್ಲಿ ನಡೆಯುವಂಥ ವಿಷಯಗಳು ಮಾತ್ರ ಬರೆಯಲ್ಪಟ್ಟಿದೆ ಎಂದು ಅಂದ್ಕೊಳ್ತಾರೆ. ಅದು ತಪ್ಪು. 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯ ಬರೆಯಲ್ಪಟ್ಟಿದೆ.
ದೇವರ ಕೈಯಲ್ಲಿ ಇರುವಂಥ ಆ ಗ್ರಂಥದ ಸುರುಳಿಯನ್ನು ಯೇಸು ಪ್ರಭು ತಗೊಂಡಿದ್ದಾರೆ, ಅದೇ ಓಪನ್ ಮಾಡಿದ್ದಾರೆ. ಅಂದರೆ ದೇವರ ಮೂಲಕ ತಿಳಿದಿರುವಂಥ ಎಲ್ಲ ವಿಷಯಗಳನ್ನು ಒಂದು ಕಾಲದಲ್ಲಿ ಮೋಶೆಗೆ ತಿಳಿಸಿದ್ದಾನೆ, ಪ್ರವಾದಿಗಳಿಗೆ ತಿಳಿಸಿದ್ದಾನೆ. ಆನಂತರ ಇನ್ನು ಕೆಲವರು ಪ್ರವಾದಿಗಳು ಕೊನೆ ದಿನಗಳಲ್ಲಿ ಅಂದರೆ 1ನೇ ಶತಮಾನದಲ್ಲಿ ಯೇಸು ಪ್ರಭು ಪರಲೋಕದಿಂದ ಬಂದು ಎಲ್ಲ ವಿಷಯಗಳನ್ನು ಓಪನ್ ಮಾಡ್ತಾರೆ. ಪರಲೋಕದಲ್ಲಿ ತಂದೆ ಇದ್ದಾನೆ, ಆ ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಆತನು ಏನು ಹೇಳಿದ್ದಾನೋ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ, ನನ್ನ ಸ್ವಂತ ಆಲೋಚನೆಗಳು ಹೇಳೋದಕ್ಕೂ ನಾನು ಬಂದಿಲ್ಲ. ಆ ತಂದೆಯಾದ ದೇವರು ಏನು ಹೇಳಿದ್ದಾನೋ, ನನ್ನನ್ನು ಯಾಕೆ ಕಳಿಸ್ಕೊಟ್ಟಿದ್ದಾನೋ ಅದ್ರಿಗೋಸ್ಕರ ಬಂದಿದ್ದೇನೆ. ಆ ವಿಷಯಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ ಪದೇ ಪದೇ ಹೇಳ್ತಾರೆ. ಪ್ರಿಯರ ದೇವ್ರ ಮಕ್ಕಳಿಗೆ ಏನಾದರೂ ಅರ್ಥ ಆಗುತ್ತಾ? ದೇವ್ರು ಕೊಟ್ಟಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ, ದೇವ್ರು ಏನು ತಿಳಿಸಿದ್ದಾರೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಪನ್ ಮಾಡ್ತಾ ಇದ್ದಾರೆ ಸಂಪೂರ್ಣವಾದಂಥ ಗ್ರಂಥ. ಅದಕ್ಕೆ ಇವತ್ತು ಪ್ರಪಂಚ ದೇಶದಲ್ಲಿ ಸತ್ಯವೇದ ಗ್ರಂಥ ಎಂದು, ಪರಿಶುದ್ಧ ಗ್ರಂಥವೆಂದು, ಹೋಲಿ ಬೈಬಲ್ ಎಂದು ಎಲ್ಲರ ಕೈಯಲ್ಲಿ ಇವತ್ತು ಇದೆಯಾ ಅಂದರೆ, ಒಂದು ಕಾಲದಲ್ಲಿ ತಂದೆಯಾದ ದೇವರ ಕೈಯಲ್ಲಿ ಇದ್ದಂಥ ಗ್ರಂಥದ ಸುರುಳಿ ನಮ್ಮ ಕೈಯಲ್ಲಿ ಬಂದಿದೆ. ಈ 5ನೇ ಅಧ್ಯಾಯದಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ವಿ. ಮತ್ತು 10ನೇ ಅಧ್ಯಾಯದಲ್ಲಿ 1ನೇ ವಚನ 2ನೇ ವಚನ ನೋಡುವಾಗ 2ನೇ ವಚನದಲ್ಲಿ ಚಿಕ್ಕ ಸುರುಳಿ ಇದೆ ಅಂತಲ್ಲ, ಆ ಚಿಕ್ಕ ಸುರುಳಿ ಏನು? 10ನೇ ಅಧ್ಯಾಯದಲ್ಲಿ ನೋಡುವಾಗ 5ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದ್ಕೊಂಡು ಬಂದರೆ ಗ್ರಂಥದ ಸುರುಳಿ ಇದೆ ಅಂತೆ, ಆ ಸುರುಳಿ ಮುದ್ರಿಸಲ್ಪಟ್ಟಿದೆ ಅಂತೆ, ಆ ಸುರುಳಿ ಏನ್ರಿ ಕಟ್ಟಲ್ಪಟ್ಟಿದೆ ಅಂತೆ. ಪ್ರೇಯರೇ, ಅದು ಬಿಚ್ಚಲ್ಪಟ್ಟಿಲ್ಲಂತೆ. ಅದು ಯಾರು ಬಿಚ್ಚಿದಾರಂತ ನೋಡುವಾಗ ಯೇಸು ಕ್ರಿಸ್ತರು, ಯಾರು ಹೊಡೆದಿದ್ದಾರಂತ ನೋಡುವಾಗ ಯೇಸು ಪ್ರಭು. 10ನೇ ಅಧ್ಯಾಯದಲ್ಲಿ ಗ್ರಂಥದ ಸುರುಳಿ ಬಿಚ್ಚಲ್ಪಟ್ಟಿದೆಯಂತೆ. ಬಿಚ್ಚಲ್ಪಟ್ಟಂಥ ಗ್ರಂಥದ ಸುರುಳಿ ಚಿಕ್ಕ ಸುರುಳಿ ಅಂತೆ, ಅದು ಆತನ ಕೈಯಲ್ಲಿದೆ ಅಂತ, ಯೇಸು ಪ್ರಭು ಕೈಯಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ, ಮತ್ತು ಆ ಸುರುಳಿಯಲ್ಲಿ ಏನಿದೆ? ಆ ಸುರುಳಿಯಲ್ಲಿ ಏನಿದೆ? ಇದರಲ್ಲಿರುವಂಥ ವಿಷಯಗಳೇ ಕೆಲವು ಇರುವಂಥದ್ದು. ಅಂದರೆ ಈ ಸುರುಳಿ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ಸುರುಳಿ ಇದೆ ಅಂತ ತಿಳ್ಕೊಳ್ಳಿ. ಒಂದು ಸುರುಳಿ ಕೆಲವು ವಿಷಯಗಳಿರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಈ ರೀತಿ ಗ್ರಂಥದ ಸುರುಳಿ ಬಗ್ಗೆ ಯಾರಿಗಾದರೂ ಹೇಳಿದ್ದಾರಾ, ಕೊಟ್ಟಿದ್ದಾರಾ ಅಂತ ನೋಡುವಾಗ ಎಹೆಸ್ಕೇಲನಿದ್ದಾನಲ್ಲ, ಕ್ರಿಸ್ತ ಪೂರ್ವ ಸುಮಾರು 580 ವರ್ಷಗಳ ಹಿಂದೆ ಬ್ಯಾಬಿಲೋನ್ ಸೆರೆಯಲ್ಲಿ ಇದ್ದಾಗ ದರ್ಶನವಾಗುತ್ತೆ. ಯಾರಿಗೆ? ಎಹೆಸ್ಕೇಲನಿಗೆ ದರ್ಶನವಾದಾಗ ದೇವರು ಏನಂತ ಹೇಳ್ತಾ ಇದ್ದಾನೆ ನೋಡಿ. ಎಹೆಸ್ಕೇಲನ ಗ್ರಂಥ 2ನೇ ಅಧ್ಯಾಯ, ಎಹೆಸ್ಕೇಲನ ಗ್ರಂಥ 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರೇಯರಿ. ಎಹೆಸ್ಕೇಲನ ಗ್ರಂಥ 2ನೇ ಅಧ್ಯಾಯ 8ನೇ ವಚನದಿಂದ ಏನ್ರಿ 10ನೇ ವಚನದವರೆಗೆ ನೋಡೋಣ ಪ್ರೇಯರಿ. ಇದಲ್ಲದೆ ಆತನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂದನು. ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆಗೆ ಚಾಚಿತ್ತು. ಈಗೋ ಅದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತು. ಗ್ರಂಥದ ಸುರುಳಿ ಕಾಣಿಸಿತು. ಆತನು ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕೆಗಳಲ್ಲಿ ಬರೆದಿತ್ತು. ಅದರಲ್ಲಿ ಬರೆದದ್ದು ಗೋಳು, ಮೂಲುಗು, ಮೊರೆ ಇವುಗಳೇ. ಏನಿದೆ ಅಂತ ಅದರಲ್ಲಿ? ಆ ಗ್ರಂಥದ ಸುರುಳಿಯಲ್ಲಿ ಗೋಳು ಇದೆ ಅಂತೆ, ಮೂಲುಗು ಇದೆ ಅಂತೆ, ಮೊರೆ ಇದೆಯಂತೆ. ಏನು ಮೊರೆ ಏನು ಗೋಳು ಅಂತ ನೋಡುವಾಗ ಏನ್ರಿ, ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಯೆಹೂದ್ಯರು ಬ್ಯಾಬಿಲೋನ್ ಸೆರೆಯಲ್ಲಿರ್ತಾರೆ. ಅಂದರೆ ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಬಂಧಿಸಿ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳಿರುವಂಥ ನೆಬೂಕದ್ನೆಚ್ಚರನ್ನು ಬಂದು ಇವರನ್ನು ಬಂಧಿಸಿ ಎಳ್ಕೊಂಡು ಹೋಗಿರ್ತಾನೆ. ಸೆರೆಯಲ್ಲಿದ್ದಾರೆ, ಗೋಳಾಡ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ. ಮೂಲುಗು ಅಂದರೆ ಒಂದು ರೀತಿಯಲ್ಲಿ ಗೋಳಾಡ್ತಾ ಇದ್ದಾರಂತ. ಆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅಂತ, ಗ್ರಂಥದ ಸುರುಳಿಯಲ್ಲಿ. ಈ ಗ್ರಂಥದ ಸುರುಳಿ ಬಂದು ಎಹೆಸ್ಕೇಲನಿಗೆ ಕೊಟ್ಟಾಗ ಈ ಗ್ರಂಥದ ಸುರುಳಿಯನ್ನು ತಿನ್ನುಪ ಅಂತಾನೆ, ತಿಂದು ಬಿಡು ಅಂತಾನೆ. ಆತನು ಕೂಡ, ಇದು ಕೂಡ ದರ್ಶನ. ಎಹೆಸ್ಕೇಲನು ಕೂಡ ಏನಾಗ್ತಾ ಇದೆ ಅಂದರೆ ದರ್ಶನ. ಈ ಗ್ರಂಥದ ಸುರುಳಿಯನ್ನು ತಿಂದುಬಿಡು. ಒಂದು ಕಾಲದಲ್ಲಿ ಪ್ರಕಟಣೆ ಗ್ರಂಥ, 1ನೇ ಶತಮಾನದಲ್ಲಿ ಪ್ರಕಟಣೆ ಗ್ರಂಥ, ಈ ಪ್ರಕಟಣೆ ಗ್ರಂಥವನ್ನು ಬರೆಯುವಂಥ ಯೋಹಾನನಿದ್ದಾನೆ. ಯೋಹಾನ ಕೂಡ ದರ್ಶನ ಬಂದಿದೆ. ಆ ದರ್ಶನದಲ್ಲಿ ಗ್ರಂಥದ ಸುರುಳಿ, ಆ ಗ್ರಂಥದ ಸುರುಳಿಯನ್ನು ತಿಂದು ಬಿಡು ಅಂತಾನೆ. ಗ್ರಂಥದ ಸುರುಳಿಯನ್ನು ಯಾರಾದರೂ ತಿಂತಾರ? ವರ್ಣಿಸಿ ಹೇಳ್ತಾ ಇದ್ದಾರೆ. ವರ್ಣಿಸಿ ಅಂದರೆ ತಿಂದು ಬಿಡು ಅಂದರೆ ಸ್ವೀಕರಿಸು ಅಂತ. ತಿಂದು ಬಿಡು ಅಂದರೆ ಸ್ವೀಕರಿಸು, ಅದನ್ನು ಅಂಗೀಕರಿಸು, ಅದನ್ನು ಕೇಳು. ಕೇಳಿದ ನಂತರ ಅದನ್ನು ಜೀರ್ಣ ಮಾಡಿಕೋ, ಅಂದರೆ ಅರ್ಥ ಮಾಡಿಕೋ. ಹೊಟ್ಟೆಲಿ ಹೋದ್ಮೇಲೆ ಅದು ಕಹಿಯಾಗಿರುತ್ತಂತ ಪ್ರಕಟಣೆ ಗ್ರಂಥದಲ್ಲಿ ಹೇಳಿದ್ದಾನೆ. ಅದೇ ಪ್ರಕಾರ ಎಹೆಸ್ಕೇಲನ್ ಕೂಡ ಹೇಳುವಂಥ ಮಾತು ಗಮನಿಸೋಣ ಪ್ರಿಯರ ದೇವ್ರ ಮಕ್ಕಳಿಗೆ. ಆಲೋಚನೆ ಮಾಡಿ. 3ನೇ ಅಧ್ಯಾಯ 1ನೇ ವಚನದಿಂದ, ಆತನು ನನಗೆ, ನರಪುತ್ರನೇ,
ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿರುವ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು, ನಡೆ ಎಂದು ಅಪ್ಪಣೆ ಕೊಟ್ಟನು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಯಿತು. ಜೇನಿನಂತೆ ಸಿಹಿ. ಗ್ರಂಥದ ಸುರುಳಿ ಸಿಹಿ ಇರುತ್ತಾ? ಅಲ್ಲ. ಆ ಮಾತುಗಳು ಕೇಳಿದಾಗ ಎಷ್ಟು ಸಿಹಿ ಅಂದರೆ, ದೇವರ ವಾಕ್ಯಕ್ಕೆ ಅನೇಕ ಸಾರಿ ಹೋಲಿಸಿದ್ದಾರೆ ಪ್ರೇರಿ. ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ನೋಡುವಾಗ, ಜೇನು ಇದೆಯಲ್ಲ, ಈ ಜೇನು ಎಷ್ಟು ಸಿಹಿ ಕೊಡುತ್ತೆ ನೋಡಿ. ಟೋಟಲಿ ಪ್ರಪಂಚ ದೇಶದಲ್ಲಿ ಎಲ್ಲ ಸಿಹಿಗಳಿಗಿಂತ ಅದ್ಭುತವಾದಂಥ ಸಿಹಿ, ಶ್ರೇಷ್ಠವಾದಂಥ ಸಿಹಿ, ಮಧುರವಾದಂಥ ಸಿಹಿ ಜೇನು. ಹೌದಲ್ವ? ಈ ಜೇನು ತುಪ್ಪ ಇರುತ್ತಲ್ಲ, ಎಷ್ಟು ಅದ್ಭುತವಾದದ್ದು, ಮಧುರವಾದದ್ದು ಅಂತಾರೆ. ಎಲ್ಲಿರುತ್ತೆ ಆ ಮಾತು? ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 103ನೇ ವಚನವನ್ನು ಗಮನಿಸೋಣ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ. ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ. ನೋಡಿದ್ರ ದೇವರೇ, ನಿನ್ನ ಮಾತುಗಳು ಅದ್ಭುತ ತಂದೆ. ನಿನ್ನ ವಚನಗಳು ಅದ್ಭುತ ದೇವರೇ. ಎಷ್ಟು ಅದ್ಭುತ ಅಂತ ನೋಡುವಾಗ, ಜೇನುಗಿಂತ ಸಿಹಿಯಾಗಿದೆ, ಜೇನುತುಪ್ಪದಗಿಂತ ಸಿಹಿಯಾಗಿದೆ ಅಂತೆ. ಕೀರ್ತನೆ ಗ್ರಂಥ 19ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ಕೂಡ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 19ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ಕೂಡ ಒಂದು ಸಾರಿ ನೋಡಿ ಪ್ರಿಯರ ದೇವರ ಮಕ್ಕಳು. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ. ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ ಅಂದರೆ ದೇವರ ಮಾತುಗಳು ಅಷ್ಟೊಂದು ಅದ್ಭುತ. ಈ ದೇವರ ಮಾತುಗಳನ್ನು ತಿನ್ನು. ಹೇಸ್ಕೇಲನೆ ತಿನ್ನು ಮಗನೇ, ಎರಿಮೆಯನೇ ತಿನ್ನು ಅಂದರೆ ಕೇಳು ಅಂತ. ನರಪುತ್ರನೇ, ಯೆಹೋವನ ಮಾತುಗಳನ್ನು ಕೇಳು. ಯಾರಿಗೆ ಹೇಳ್ತಾನೆ? ಎರಿಮೆಯನಿಗಾಗಿರ್ಬೋದು, ಇಲ್ಲಾಂದರೆ ಎಹೆಸ್ಕೇಲನಿಗಾಗಿರ್ಬೋದು. ಕೆಲವು ಮಂದಿ ಪ್ರವಾದಿಗಳಿಗೆ ಈ ಮಾತುಗಳನ್ನು ಬಳಸ್ತಾ ಇರ್ತಾರೆ. ನನ್ನ ಮಾತನ್ನು ಕೇಳು ಅಂದರೆ ನನ್ನ ಮಾತನ್ನು ಅಂಗೀಕರಿಸು. ಅದಕ್ಕೆ ವರ್ಣಿಸಿ ಹೇಳಿರುವಂಥದ್ದು ಏನಪ್ಪ ಅಂದರೆ, ಈ ಗ್ರಂಥದ ಸುರುಳಿಯನ್ನು ತಗೊಂಡು ತಿನ್ನು ಅಂತಾರೆ. ತಿಂದಾಗ ಸಿಹಿಯಾಗಿದೆ ಅಂತೆ. ಆದರೆ ಯೋಹಾನನು ತಿಂದಾಗ ಬಾಯಲ್ಲೇನೋ ತುಟಿಗಳೇನೋ ಸಿಹಿ, ಹೊಟ್ಟೆಯಲ್ಲೇನೋ ಕಹಿ. ಅಂದರೆ ದೇವರ ವಾಕ್ಯಗಳನ್ನು ಕೇಳಿದಾಗ ಆನಂದ ಆಗಿದೆ, ಅದನ್ನು ಜೀರ್ಣಿಸ್ಕೊಂಡಾಗ ಕಹಿ ಅಂದರೆ ದುಃಖವಾಗಿದೆ ರೀ. ಸಿಹಿ ಅಂದರೆ ದೇವರ ಮಾತುಗಳು ಬಂದಾಗ ಸಂತೋಷ. ಸಿಹಿ ಯಾವುದಕ್ಕೆ ಸೂಚನೆ? ಸಂತೋಷಕ್ಕೆ ಸೂಚನೆ. ಕಹಿ ಯಾವುದಕ್ಕೆ ಸೂಚನೆ? ದುಃಖಕ್ಕೆ ಸೂಚನೆ. ಸಿಹಿ ಸಂತೋಷಕ್ಕೆ, ಆನಂದ, ಸಂಭ್ರಮ, ಒಳ್ಳೆಯದು, ಆತ್ಮಕ್ಕೆ ಉಲ್ಲಾಸ. ದೇವರ ಮಾತನ್ನು ಕೇಳಿದಾಗ ಆತ್ಮಕ್ಕೆ ಉಲ್ಲಾಸ. ಯೆರೆಮೀಯ ಗ್ರಂಥ 15ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. 16, ನನಗೆ ದೊರಕಿದ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ಅಂದರೆ ಆಹಾರ ನಿನ್ನ ಮಾತುಗಳು ನನಗೆ ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯ ಆನಂದವೂ ಆದವು. ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ? ಅಂದರೆ ನಿನ್ನ ನುಡಿಗಳು ಏನಾಗಿದೆ ಅಂತೆ ಪ್ರಿಯರೇ? ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವೂ ಆದವು. ಆನಂದ, ಹೃದಯಾನಂದ, ಹರ್ಷವು, ಸಂತೋಷವು. ದೇವರ ನುಡಿಗಳು, ದೇವರ ವಚನಗಳು, ದೇವರ ವಾಕ್ಯಗಳು. ಯಾಕೆಂದರೆ ಆತ್ಮಕ್ಕೆ ಅಷ್ಟೊಂದು ಸಂತೋಷವಾಗುತ್ತೆ ಯಾವಾಗ ಅರ್ಥವಾದಾಗ. ಮತ್ತು ದುಃಖ ಪಡ್ತಾ ಇದ್ದಾನೆ ಅಂದರೆ, ಕಹಿಯಾಗಿದೆ ಅಂದರೆ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಏನು ಗೊತ್ತಾ? ದಂಡನೆಗೆ ಸೂಚನೆ ಅದು. ಅಂದರೆ ದೇವರು ಕೋಪದಿಂದ ಇದ್ದಾಗ, ಆವೇಶದಿಂದ ಇದ್ದಾಗ ನಡೆಯುವಂಥದ್ದು ಏನಪ್ಪ ಅಂತ ನೋಡುವಾಗ ದಂಡನೆ, ತೀರ್ಪಾಗುತ್ತೆ. ಎಹೆಸ್ಕೇಲನಿಗೆ ಹೇಳಿದಾನಲ್ಲ, ಗೋಳು, ಮೂಲುಗು, ಬಾಧೆ. ಅಂದರೆ ಏನು ಗೋಳು ಏನಪ್ಪ ಅಂತ ನೋಡುವಾಗ ಏನ್ರಿ, ದೇವರು ಹೊಡೆದಿದ್ದಾರೆ ರೀ, ಮಾಮೂಲಾಗಿ ಹೊಡೆದಿಲ್ಲ. ಅಂದರೆ ಇಸ್ರಾಯೇಲ್ರನ್ನ ಒಂದು ಕಾಲದಲ್ಲಿ ಇಸ್ರಾಯೇಲ್ರು ಆಗಿರ್ಬೋದು, ಇಲ್ಲ ಯೆಹೂದ್ಯರಾಗಿರ್ಬೋದು, ದೇವರನ್ನು ಬಿಟ್ಟು ತಪ್ಪು ಮಾಡಿದಾಗ ಖಂಡಿಸಿದ್ದಾನೆ, ಬುದ್ಧಿಮಾತನ್ನೇ ಹೇಳಿದ್ದಾನೆ, ಕೇಳದೆ ಹೋದರೆ
ಶತ್ರುಗಳಿಗೆ ಒಪ್ಪಿಸಿದ್ದಾನೆ, ಅವ್ರ ಮೂಲಕ ಓಡಿಸಿದ್ದಾನೆ. ಸರಿ ಮಾಡಿಕೊಡ್ರಿ ಅಂದರೆ ನಿಮ್ಮ ಬದುಕುಗಳನ್ನು ಸರಿ ಮಾಡಿಕೊಂಡು ನನ್ನ ಬಳಿಗೆ ಬನ್ನಿ ಅಂತ, ನನ್ನ ಬಳಿಗೆ ಬನ್ನಿ ಅಂತ. ಇವಾಗ ಯೋಹಾನ್ ಕೈಯಲ್ಲಿರುವಂಥ ಗ್ರಂಥದ ಸುರುಳಿ, ಯೇಸು ಪ್ರಭು ಕೈಯಲ್ಲಿರುವಂಥ ಗ್ರಂಥದ ಸುರುಳಿಯನ್ನು, ಚಿಕ್ಕ ಸುರುಳಿಯನ್ನು ಯಾರಿಗೆ ಕೊಡ್ತಾ ಇದ್ದಾನೆ? ದೇವರ ಕೈಯಲ್ಲಿದ್ದಂಥ ಗ್ರಂಥದ ಸುರುಳಿಯನ್ನು ಯೇಸು ಪ್ರಭು ಓಪನ್ ಮಾಡ್ತಾನೆ. ಯೇಸು ಪ್ರಭು ತಗೊಂಡು ಆ ಮುದ್ರೆಗಳನ್ನು ಒಡೆದು ಹಂಚುವಂಥದ್ದು ಅಂದರೆ ಈ ಗ್ರಂಥದ ಸುರುಳಿ ಇದೆ ರೀ. ಇದರಲ್ಲಿ ಸ್ವಲ್ಪ ಭಾಗ ಅಂದರೆ ಪ್ರಕಟಣೆ ಗ್ರಂಥ ಯೋಹಾನ ಕೊಟ್ಟಿದ್ದಾನಲ್ಲ, ಗ್ರಂಥದ ಸುರುಳಿ ತಗೊಂಡು ತಿನ್ನು ಅಂತ ಹೇಳ್ತಾನಲ್ಲ, ಏನಪ್ಪ ಅಂತ ನೋಡುವಾಗ ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು. ಚಿಕ್ಕ ಸುರುಳಿ ಅಂದರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆವರೆಗೆ ನೋಡುವಾಗ 65 ಗ್ರಂಥಗಳಿರುತ್ತೆ. 65 ಗ್ರಂಥಗಳು. ಪ್ರಕಟಣೆ ಗ್ರಂಥ ಒಂದು ಗ್ರಂಥ. ಯಾರು ಬರೆದಿದ್ದಾರೆ? ಯೋಹಾನ. ಈ ಯೋಹಾನನಿಗೇನಪ್ಪ ಅಂದರೆ ತಿಂದು ಬಿಡು, ಅದು ಯೇಸು ಕ್ರಿಸ್ತರ ಕೈಯಲ್ಲಿದ್ದಂಥ ಒಂದು ಸುರುಳಿ, ಗ್ರಂಥದ ಸುರುಳಿ, ಅದು ಯೋಹಾನ ಕೊಟ್ಟಾಗ ತಿಂದು ಬಿಡು ಅಂದರೆ ಆತನು ಕೇಳ್ತಾನೆ, ಕೇಳಿದ ಮೇಲೆ ಅದನ್ನು ಜೀರ್ಣಿಸ್ಕೊಳ್ತಾನೆ, ಆನಂತರ ಬರೀತಾನೆ. ಅದೇ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 8ನೇ ವಚನಕ್ಕೆ ಬನ್ನಿ. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ್ದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಆತನು ನನಗೆ ಕೊಟ್ಟು, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿಗಿಂತ ಸಿಹಿಯಾಗುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಯಿತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯಲ್ಲಿ ಕಹಿಯಾಯಿತು. 11ನೇ ವಚನ. ಆಮೇಲೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ಹೇಳಲ್ಪಟ್ಟಿತು. ಪ್ರವಾದನೆ ಹೇಳಬೇಕು ಅಂತ ಅಂದರೆ ತಿಂದಾಗೇನು ಸಿಹಿಯಾಗಿದೆ, ತುಟಿಗಳಲ್ಲಿ, ಹೊಟ್ಟೆಯಲ್ಲಿ ಕಹಿಯಾಗಿದೆ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಜೀರ್ಣ ಮಾಡಿಕೊಂಡಾಗ ಅಂದರೆ ಅರ್ಥ ಮಾಡಿಕೊಂಡಾಗ ಪ್ರಿಯರ ದೇವ್ರ ಮಕ್ಕಳಿರ ಯಹೂದ್ಯರ ಮಧ್ಯದಲ್ಲಿ 1ನೇ ಶತಮಾನದಲ್ಲಿ ನಡೆದಿರುವಂಥ ಘಟನೆಗಳು. ರೋಮನರ ಆಳ್ವಿಕೆಯಲ್ಲಿ ಇದ್ದಂಥ ಚಕ್ರವರ್ತಿಗಳಿದ್ದಾರಲ್ಲ, ಈ ಚಕ್ರವರ್ತಿಗಳು ಪ್ರಿಯರ ದೇವ್ರ ಮಕ್ಕಳ ಸಭೆಯನ್ನು ದೊಡ್ಡದಾಗಿ ಹಿಂಸೆ ಕೊಟ್ಟಿದ್ದಾರೆ. ಕ್ರಿಸ್ತನ ಸಭೆಯನ್ನು, ದೇವರ ಸಭೆಯನ್ನು ಹಿಂಸೆ ಕೊಟ್ಟಿದ್ದಾರೆ. ಅನೇಕರು ಮರಣ ಹೊಂದಿದ್ದಾರೆ. ಅನೇಕರು ಮರಣ ಹೊಂದಿರುವಂಥ ವಿಷಯ. ಎಂತೆಂಥ ಮರಣ ಅಂದರೆ ನೀವು ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳು, ಏನೇನು ಗೊತ್ತಾ? ಬದುಕಿರುವಂಥ ಮನುಷ್ಯರನ್ನು, ಭಕ್ತರನ್ನು ಏನ್ರಿ, ಈ ಚರ್ಮದ ಕಾಗದ ಇರುತ್ತಲ್ಲ, ಚರ್ಮಗಳು, ಈ ಚರ್ಮಗಳನ್ನು ಮೈಗೆ ಸುತ್ತಿ ಏನ್ರಿ, ಚರ್ಮಗಳನ್ನು ಮೈಗೆ ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ರೆ ಹೆಂಗಿರುತ್ತೆ ರೀ? ಒಬ್ರಿಗೆಲ್ಲ ಇಬ್ಬರಿಗೆಲ್ಲ ಸುಮಾರು ಸಾವಿರಾನುಗಟ್ಟಲೆ ಜನರಿಗೆ 1ನೇ ಶತಮಾನದಲ್ಲಿ ಯಹೂದ್ಯರ ಮಧ್ಯದಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ಇಂಥ ದುರ್ಘಟನೆ ನಡೆದಿದ್ದಾರೆ, ಘೋರವಾದಂಥದ್ದು. ಇದು ಚರಿತ್ರೆ, ಇದು ಬೈಬಲಲ್ಲಿರುತ್ತೆ, ಘೋರವಾದಂಥ ಹಿಂಸೆ ನಡೆದಿದೆ ಎಂದು. ಇವೆಲ್ಲ ಯೋಹಾನನಿಗೆ ತಿಳಿಸಿದಾಗ ಏನ್ರಿ ಹೊಟ್ಟೆಯಲ್ಲಿ ಸಂಕಟ ಅಂದರೆ ದುಃಖ ಆಗಲ್ವಾ? ಬಾಧೆ ಆಗಲ್ವಾ? ಖುಷಿ ಇರುತ್ತಾ? ವಾಕ್ಯಗಳನ್ನು ಕೇಳಿದಾಗ, ಕೆಲವು ವಿಷಯಗಳು ಕೇಳಿದಾಗ ಸಂತೋಷ, ಇಂಥ ಘಟನೆಗಳನ್ನು ಕೇಳಿದಾಗ ಹೇಗಿರುತ್ತೆ? ಅವೆಲ್ಲ ಕೂಡ ಪ್ರಕಟಣೆ ಗ್ರಂಥದಲ್ಲಿ ಕ್ಲುಪ್ತವಾಗಿ ಬರೆಯಲ್ಪಟ್ಟಿದ್ದೀರಿ. ಆ ಮೃಗಗಳೆಂದು ಏನ್ರಿ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತಾ ಇರ್ತೀವಿ, ಮೃಗಗಳೆಂದು ಇಲ್ಲ ಘಟ ಸರ್ಪವೆಂದು ಈ ಕ್ರೂರವಾಗಿ ನಡ್ಕೊಂಡಿದ್ದಾರೆ. ಇವೆಲ್ಲ ಕೂಡ ಏನಪ್ಪ ಅಂದರೆ ವರ್ಣಿಸಿ ಹೋಲಿಸಿ ಹೇಳಿರುವಂಥ ಮಾತು. ವರ್ಣಿಸಿದ್ದಾರೆ, ಹೋಲಿಸಿದ್ದಾರೆ. ಗ್ರಂಥದ ಸುರುಳಿ ಅಂದರೆ ಸುರುಳಿಯಲ್ಲ, ಗ್ರಂಥದ ಸುರುಳಿ ಅಂದರೆ ಸುರುಳಿಯಲ್ಲ ರೀ. ತಿಂದಿದ್ದಾರೆ ಅಂತಂದರೆ ದೇವರ ವಾಕ್ಯವನ್ನು ಕೇಳಿದ್ದಾರೆ, ಅದನ್ನು ಅಂಗೀಕರಿಸಿದ್ದಾರೆ, ಆತ್ಮಿಕ ಜ್ಞಾನವನ್ನು ಹೇಳಿದಾಗ ಸಂತೋಷಪಟ್ಟಿದ್ದಾರೆ. ಅದೇ ಆ ಸಭೆಯ ಮಧ್ಯದಲ್ಲಿ ನಡೆಯುವಂಥ ಹಿಂಸೆಗಳನ್ನು ಕುರಿತು ಮಾತನಾಡಿದಾಗ ದುಃಖಪಟ್ಟಿದ್ದಾರೆ. ಆ ವಿಷಯವನ್ನು ಅಲ್ಲಿ ಬರೆದಿದ್ದಾರೆ ಪ್ರಿಯರೇ. ಓಕೆ, ಇವಾಗ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 2ನೇ ವಚನಕ್ಕೆ ಮತ್ತೆ ಬನ್ನಿ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 2ನೇ ವಚನ ಕೆಳಗಡೆ ಮತ್ತೆ. ಆತನ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿ ಇತ್ತು ಅಂತ. ಈ ಸುರುಳಿ ಬಗ್ಗೆ ಗೊತ್ತಾಯ್ತಾ? ಆತನ ಕೈಯಲ್ಲಿದ್ದಂಥ ಬಿಚ್ಚಿದ್ದ ಒಂದು ಸುರುಳಿ ಬಗ್ಗೆ ಗೊತ್ತಾಯ್ತಾ? ಓಕೆ,
ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ, ಯಾಕಂದರೆ ಎಲ್ಲ ವಚನಗಳನ್ನು ತೋರಿಸಿದ್ದೀನಿ. ಕೆಳಗಡೆ ಇನ್ನೊಂದು ಮಾತಿದೆ, ಏನಿದೆ? ಅವನು ಅಂದರೆ ಆತನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನಂತಿರುತ್ತೆ. ಅಂದರೆ ಆತನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟಿದ್ದಾನಂತೆ. ಏನ್ರಿ ಪ್ರಿಯರ ದೇವ್ರ ಮಕ್ಕಳ, ಒಂದು ಸಮುದ್ರದ ಮೇಲೆ ಕಾಲು, ಇನ್ನೊಂದು ಭೂಮಿಯ ಮೇಲೆ ಕಾಲು ಇಡಬೇಕಾದ್ರೆ ಆ ಕಾಲು ಎಷ್ಟು ದೊಡ್ಡದಾಗಿರಬೇಕು? ಸಮುದ್ರದ ಮೇಲೆ ಒಂದು ಕಾಲು, ಭೂಮಿಯ ಮೇಲೆ ಒಂದು ಕಾಲಂತೆ. ಸಮುದ್ರದಲ್ಲಿ ಒಂದು ಕಾಲು, ಭೂಮಿಯಲ್ಲಿ ಒಂದು ಕಾಲು. ಅಂದರೆ ಸಮುದ್ರದ ಮೇಲೆ ಒಂದು ಕಾಲು, ಭೂಮಿ ಮೇಲೆ ಒಂದು ಕಾಲಿಟ್ಟು ಆನಂತರ ಪರಲೋಕಕ್ಕೆ ಕೈ ತೋರಿಸ್ತಾ ಇದ್ದಾನಂತೆ. ಪರಲೋಕದ ದೇವ್ರ ಮೇಲೆ ಆಣೆ ಮಾಡಿ ಹೇಳುವಂಥದ್ದು. ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 5ನೇ ವಚನ ಓದಿ. ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು, ಇನ್ನೂ ಸವಾವಕಾಶವಿರುವುದಿಲ್ಲ. 7ನೇ ದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿ ಇಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನಂತಿರುತ್ತೆ. ಓಕೆ, ಇಲ್ಲಿ ಏನಪ್ಪ ಅಂತ ನೋಡುವಾಗ ಸಮುದ್ರದಲ್ಲಿ ಒಂದು ಕಾಲು, ಅದೇ ಪ್ರಕಾರ ಭೂಮಿಯಲ್ಲಿ ಒಂದು ಕಾಲಿಟ್ಟು ಪರಲೋಕದ ಮೇಲೆ ಕೈ ತೋರಿಸಿದನಂತೆ. ಪರಲೋಕದ ಮೇಲೆ ಯಾಕೆ ಕೈ ತೋರಿಸಿದ್ದನು ಎನ್ನುವಂಥ ವಿಷಯ ಆಮೇಲೆ ನಾವು ತಿಳ್ಕೊಳ್ಳೋಣ. ಸಮುದ್ರದಲ್ಲಿ ಇಲ್ಲ ಭೂಮಿಯ ಮೇಲೆ ಒಂದು ಕಾಲು, ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು ಇಟ್ಟಿದ್ದಾನೆ. ಏನಿದರ ಅರ್ಥ ಏನಪ್ಪ ಅಂತ ನೋಡುವಾಗ, ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನ 8, 9ನೇ ವಚನ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ನೀನು ನನಗೆ ಮಗನು, ನಾನು ಇವತ್ತು ನಿನ್ನನ್ನು ಪಡೆದಿದ್ದೇನೆ. ನಾನು ನಿನ್ನನ್ನು ಇವತ್ತು ಪಡೆದಿದ್ದೇನೆ ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ಹೇಳುವಂಥ ಮಾತು. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಾಂಗಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲ ದೇಶಗಳು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ನಿನಗೆ ಸ್ವಾಸ್ಥ್ಯವಾಗಿ ಅಂದರೆ ಭೂಮಿಯ ಕಟ್ಟಕಡೆಯೇ ಇರುವ ಎಲ್ಲ ದೇಶಗಳು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಯನ್ನು ಎಂಬಂತೆ ಅವರನ್ನು ಒಡೆದು ಹಾಕಿವಿ ಎಂದು ಹೇಳಿದನು. ಅಂದರೆ ಭೂಮಿಯ ಕಟ್ಟಕಡೆಯವರೆಗೆ ಇರುವ ಎಲ್ಲ ದೇಶಗಳನ್ನು ನಿನಗೆ ಕೊಡುತ್ತೇನೆ, ಎಲ್ಲ ಜನಾಂಗದವರನ್ನು ಕೊಡುತ್ತೇನೆ, ಎಲ್ಲ ಜನಾಂಗದವರನ್ನು, ಎಲ್ಲ ದೇಶದವರನ್ನು ನಿನಗೆ ಸ್ವಾಧೀನ ಮಾಡುತ್ತೇನೆ. ಯಾರು? ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೆ ಸ್ವಾಧೀನ ಮಾಡುವಂಥದ್ದು, ಅಂದರೆ ಅಧಿಕಾರ ಕೊಡುವಂಥದ್ದು. ಅಧಿಕಾರ. ಟೋಟಲ್ ಸಮುದ್ರದಲ್ಲಿ ಎಷ್ಟು ದ್ವೀಪಗಳಿದೆಯೋ ಅದೇ ಪ್ರಕಾರ ಭೂಲೋಕದಲ್ಲಿ, ನೆಲದ ಮೇಲೆ, ಭೂಮಿಯ ಮೇಲೆ ಎಷ್ಟು ದೇಶಗಳಿದೆಯೋ ಎಲ್ಲ ದೇಶಗಳನ್ನು ಯಾರಿಗೆ ಹತೋಟಿಯಲ್ಲಿ ಕೊಟ್ಟಿದ್ದಾನೆ, ಯಾರಿಗೆ ಅವಕಾಶ ಕೊಟ್ಟಿದ್ದಾನಂತ ನೋಡುವಾಗ ಯೇಸು ಪ್ರಭುವಿಗೆ. ಸಮುದ್ರದಲ್ಲೊಂದು ಕಾಲು, ಆನಂತರ ಭೂಮಿಯಲ್ಲಿ ಒಂದು ಕಾಲು ಇಟ್ಟಿದ್ದಾನಂದರೆ ಯೇಸು ಪ್ರಭು ಅವರು. ಬಲಿಷ್ಠನಾದ ದೇವದೂತನಂದರೆ ಬೇರೆ ಯಾರಲ್ಲ, ಅಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಹೇಳಿರುವಂಥದ್ದು. ದೂತನು ಅಂತ ಇರೋದರಿಂದ ಯೇಸು ಕ್ರಿಸ್ತರ ಅಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಇಲ್ಲ ರೀ, ಹಳೆ ಒಡಂಬಡಿಕೆಯಲ್ಲಿ ದೂತನು ಎಂದು, ಯೆಹೋವನ ಹೆಸರಿನಲ್ಲಿ ಬಂದಿರುವಂಥ ಯೆಹೋವನು ಎಂದು, ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯ ಕುಮಾರನು ಎಂದು, ದಾಸನು ಎಂದು, ಕುರಿ ಮರಿ ಎಂದು ಅನೇಕ ರೀತಿಯಲ್ಲಿ ಯೇಸು ಕ್ರಿಸ್ತರಿಗೆ ವರ್ಣಿಸಿದ್ದಾರೆ. ಪ್ರಿಯರೇ, ದೂತ ಅಂದರೆ ಸೇವಕ. ಮತ್ತು ಯೇಸು ಕ್ರಿಸ್ತರನ್ನು ಕುರಿತು ಸೇವಕನೆಂದು ಬರೆಯಲ್ಪಟ್ಟಿಲ್ವಾ? ನನ್ನ ಸೇವಕನು ಅಂತಲೂ ಇರುತ್ತೆ ರೀ, ನನ್ನ ಪ್ರವಾದಿ ಅಂತಲೂ ಇರುತ್ತೆ ರೀ ಪ್ರಭು ವಿಷಯದಲ್ಲಿ. ಇನ್ನೊಂದು ಮಾತನ್ನು ನೋಡೋಣ. ಅದೇ ಕೀರ್ತನೆ ಗ್ರಂಥ 65ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನದವರೆಗೆ. ಕೀರ್ತನೆ ಗ್ರಂಥ 65ನೇ ಅಧ್ಯಾಯ 5ನೇ ವಚನದಿಂದ, ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ ಕಾರ್ಯಗಳನ್ನು ನಡೆಸಿ ನಿನ್ನ ನೀತಿಗೆ ಅನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸುವಿ. ಭೂಮಿಯ ಎಲ್ಲ ಕಡೆಯವರ, ಬಹುದೂರ ಸಮುದ್ರದ ಆಚೆ ಎಲ್ಲ ನಿವಾಸಿಗಳ ನಂಬಿಕೆಗೆ ಆಧಾರನು ನೀನೇ. ಅಂದರೆ ಭೂಮಿಯ ಎಲ್ಲ ಕಡೆಯವರ, ಬಹುದೂರ ಸಮುದ್ರದ ಆಚೆ ಎಲ್ಲ ನಿವಾಸಿಗಳ ನಂಬಿಕೆಗೆ ಆಧಾರ ನೀನೇ. ದೇವರೇ, ಎಲ್ಲದಕ್ಕೂ ನೀನೇ.
ನೋಡ್ತೀರಾ, ಭೂಮಿ ಆಗಿರ್ಬೋದು ಇಲ್ಲ ಸಮುದ್ರ ಆಗಿರ್ಬೋದು, ಟೋಟಲ್ ಎಲ್ಲ ಕೂಡ ದೇವರ ಹತೋಟಿಯಲ್ಲಿದೆ. ದೇವರ ಹತೋಟಿಯಲ್ಲಿ ಇದ್ದದ್ದು ಪ್ರಭುವಿಗೆ ಕೊಡುವಂಥದ್ದು, ಪ್ರಭುವಿಗೆ, ಯೇಸು ಕ್ರಿಸ್ತರಿಗೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ 19ನೇ ವಚನವನ್ನು ನೋಡಿ. 18-19. ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಎಲ್ಲ ಅಧಿಕಾರ. ಆದುದರಿಂದ ನೀವು ಹೊರಟೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ. ಅಂದರೆ ಪರಲೋಕದಲ್ಲೇ ಆಗಿರ್ಬೋದು, ಭೂಲೋಕದಲ್ಲಾಗಿರ್ಬೋದು, ಪಾತಾಳ ಲೋಕದಲ್ಲಾಗಿರ್ಬೋದು, ಟೋಟಲ್ ಅಧಿಕಾರ ಯೇಸು ಪ್ರಭುಗೆ ಕೊಡುವಂಥದ್ದು ತಂದೆಯಾದ ದೇವರು. ಸಂಪೂರ್ಣ ಅಧಿಕಾರ. ಸಮುದ್ರದಲ್ಲಿ ಒಂದು ಕಾಲು, ಭೂಮಿಯ ಮೇಲೆ ಒಂದು ಕಾಲು ಅಂದರೆ ಮತ್ತೆ ಏನೋ ಅಂದ್ಕೋಬೇಡಿ, ಏನಿಲ್ಲ. ಯೇಸು ಕ್ರಿಸ್ತರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಪರಲೋಕದಲ್ಲಿ ತೋರಿಸ್ತಾ ಇದ್ದಾರಲ್ಲ, ನನ್ನ ತಂದೆಯಾದ ದೇವರು ಅಧಿಕಾರ ನನಗೆ ಕೊಟ್ಟಿದ್ದಾರೆ ಎಂದು ಎಷ್ಟೋ ವಚನಗಳಿದೆ ರೀ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ನೋಡಿ. ಆತನ ಬಲಾತಿಶಯವು ಎಷ್ಟೋ ಮಹತ್ವವಾದದ್ದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಿಂದ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಿಂದ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನೆಂದು, ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಪರಲೋಕದಲ್ಲಾಗಿರ್ಬೋದು, ಭೂಲೋಕದಲ್ಲಾಗಿರ್ಬೋದು, ಸಂಪೂರ್ಣ ಅಧಿಕಾರ ಪ್ರಭುವಿಗೆ ತಂದೆಯಾದ ದೇವರು ಕೊಟ್ಟಿದ್ದಾನೆ. ಅರ್ಥ ಆಗುತ್ತೆ ಪ್ರಿಯರೇ. ಪ್ರಕಟಣೆ ಗ್ರಂಥ ಓದುವಾಗ ಎಲ್ಲ ಗೊಂದಲ, ಅರ್ಥ ಮಾಡಿಕೊಂಡ್ರೆ ಎಲ್ಲ ಸುಲಭವಾಗಿ ಕ್ಲಿಯರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತ್ಮಿಕವಾದಂಥ ಜ್ಞಾನ ಇರಬೇಕು. ಅಂದರೆ ದೇವರ ಅನ್ಯೋನ್ಯತೆ ಸಹವಾಸ ಇರಬೇಕು. ನಮ್ಮ ಸಹವಾಸ ಏನು? ನಮ್ಮ ಸಹವಾಸ ಏನಪ್ಪ? ಹಣ, ಉದ್ಯೋಗ, ಸಂಪಾದನೆ. ಇದು ತಾತ್ಕಾಲಿಕವಾದದ್ದು. ದುಡಿಬೇಡ ಅಂತ ದೇವರು ಹೇಳಿಲ್ಲ. ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡು. ದುಡಿ, ಹೊಟ್ಟೆ ತುಂಬ ಊಟ ಮಾಡು. ದೇವರ ಧ್ಯಾನದಲ್ಲಿ ಇರಬೇಕಲ್ಲ. ದೇವರ ಧ್ಯಾನದಲ್ಲಿ ಯಾಕಿರಬೇಕು? ನಿನಗೆ ಜನ್ಮ ಕೊಟ್ಟ ಆತನು ದೇವರು, ನಿನಗೆ ಬದುಕು ಕೊಟ್ಟ ಆತನು ದೇವರು. ಹಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಈ ಆಕಾರ ಇದೆಯಲ್ಲ, ಆ ತಂದೆಯಾದ ಪರಮಾತ್ಮನ ಮೂಲಕ ನಿನಗೆ ಆಕಾರ ಬಂದಿರುವಾಗ, ನಿನ್ನ ದೇಹದಲ್ಲಿ ಆತ್ಮ ದೇವರು ಕೊಟ್ಟಿರುವಾಗ, ಆ ತಂದೆಯಾದ ದೇವರನ್ನು ಧ್ಯಾನಿಸಿಕೊಂಡು ಭಕ್ತಿಯಿಂದ ನಡೆಯೋದು ಬಿಟ್ಟು ಊಟದಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಉದ್ಯೋಗದಗೋಸ್ಕರ ಇದೇ ಯೋಚನೆಯಲ್ಲಿದ್ದಾಗ ಈ ವಾಕ್ಯಗಳು ಯಾವಾಗ ಅರ್ಥ ಆಗುತ್ತೆ ನಿನಗೆ? ಯಾವಾಗ ಅರ್ಥ ಮಾಡ್ಕೊಳ್ತೀಯ ನೀನು? ಹೊರಗಡೆ ಏನೋ ಇದು ಮತಕ್ಕೆ ಸಂಬಂಧಪಟ್ಟಿದೆ ಎಂದು ಹೊರಗಡೆ ಮುದ್ರೆ ಹಾಕಿದ್ದಾರೆ. ನೀವೇನೋ ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ, ಸಂಪಾದನೆ ಬರುತ್ತೆ, ರೋಗ ನಿವಾರಣೆ ಆಗುತ್ತೆ ಅಂತ ಇದನ್ನು ಹೇಳ್ಕೊಂಡು ನೀವು ಕುಂತ್ಕೊಂಡಿದ್ದೀರಾ. ಪ್ರಕಟಣೆ ಗ್ರಂಥವನ್ನು ಓದುವಾಗ, ಮಾತನಾಡುವಾಗ ಅದು ಭವಿಷ್ಯತ್ ಕಾಲದಲ್ಲಿ ನಡೆಯುತ್ತೆ ಅಂತ ಮತ್ತೆ ಕೆಲವರು. ವರ್ತಮಾನ, ಭೂತ, ಭವಿಷ್ಯತ್ ಕಾಲ ಅಂದರೆ 3 ಕಾಲಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು ಈ ಗ್ರಂಥದಲ್ಲಿದೆ. ಪ್ರಕಟಣೆ ಗ್ರಂಥದಲ್ಲಿ 1 ಕಾಲಕ್ಕಲ್ಲ, 3 ಕಾಲಕ್ಕೆ. ವರ್ತಮಾನ, ಭವಿಷ್ಯತ್ತು, ಭೂತಕಾಲ ಅಂದರೆ ನಡೆದೋಗಿರುವಂಥ ವಿಷಯಗಳು. ವರ್ತಮಾನ ಅಂದರೆ ನಡೆಯುವಂಥ, ಪ್ರೆಸೆಂಟ್ ಏನು ನಡೀತಾ ಇದೆಯೋ ಅವಾಗ. ಅದೇ ಪ್ರಕಾರ ಭವಿಷ್ಯತ್ ಕಾಲದಲ್ಲಿ ಈ 3 ಕಾಲಗಳನ್ನು ಕುರಿತು ಇದರಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ಗೊತ್ತಾ? ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಅದೇ ಆ ಪ್ರಕಟಣೆ ಗ್ರಂಥದಲ್ಲಿ ಇದೆ ರೀ.
ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಗಳಿದೆಯಲ್ಲ, ಎಲ್ಲ ಸೇರಿಸಿ ಕ್ಲುಪ್ತವಾಗಿ ಬರೆದಿದ್ದಾರೆ ದೇವರು. ಆದಿಕಾಂಡದಲ್ಲಿ ಸೃಷ್ಟಿ ಯಾವ ರೀತಿಯಾಗಿದೆ, ಆದಿಕಾಂಡದಲ್ಲಿ ಸೃಷ್ಟಿ ಹೇಗೆ ಆಗಿದೆ, ಹೇಗೆ ಪಾಪ ಬಂತು, ಪಾಪ ಬಂದ ಮೇಲೆ ಶಾಪ, ಆನಂತರ ಏನಾಗುತ್ತೆ, ಅವೆಲ್ಲ ಕೂಡ ಪ್ರಕಟಣೆ ಗ್ರಂಥದಲ್ಲಿ ಕ್ಲುಪ್ತವಾಗಿ ಬರೆಯಲ್ಪಟ್ಟಿದೆ. ಕೊನೆಯದಾಗಿ ನೋಡುವಾಗ ಈ ಪ್ರಕಟಣೆ ಗ್ರಂಥದಲ್ಲಿ ಏನ್ರಿ ಜಗತ್ತು ಯಾವ ರೀತಿ ನಾಶವಾಗುತ್ತೋ ಅದನ್ನು ಕೂಡ ಬರೆಯಲ್ಪಟ್ಟಿದೆ. ಕೊನೆಯದಾಗಿ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 2ನೇ ವಚನ ಕೆಳಗಡೆ ಮಾತು. ಆತನ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೇನು, ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು ಇನ್ನು ಸವಾವಕಾಶವಿರುವುದಿಲ್ಲ, 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಓದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿದ್ದ ಸಂಕಲ್ಪವನ್ನು ತನ್ನ ದಾಸರ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಇದೆಲ್ಲ ವಿಷಯಗಳನ್ನು ಉಳಿದಿದೆಯಲ್ಲ, ಇವಾಗ 2 ವಿಷಯಗಳನ್ನು ತಿಳ್ಕೊಂಡಿದ್ದು. ಸುರುಳಿ ಅಂದ್ರೇನು ಅಂದರೆ ಆ ಯೇಸು ಕ್ರಿಸ್ತರ ಕೈಯಲ್ಲಿದ್ದಂಥ ಸುರುಳಿ ಅದೇನು, ಆನಂತರ ಸಮುದ್ರದ ಮೇಲೆ ಹಾಗೂ ಭೂಮಿಯ ಮೇಲೆ ಪಾದಗಳನ್ನಿಟ್ಟಿದ್ದಾನಲ್ಲ ಯಾರು ಅವರು ಅಂತೇಳಿ ಅದನ್ನು ಕೂಡ ತಿಳ್ಕೊಂಡಿದ್ದೀವಿ. ಸುರುಳಿ ಅದ್ರ ಬಗ್ಗೆ ಗೊತ್ತಾಯಿತು. ಅದೇ ಪ್ರಕಾರ ಸಮುದ್ರದ ಮೇಲೆ ಒಂದು ಕಾಲು, ಭೂಮಿಯ ಮೇಲೆ ಒಂದು ಕಾಲು ಇಟ್ಟಿದ್ದಾನಂದರೆ ಇದರ ಹಿಂದೆ ಇರುವಂಥ ಸೂಚನೆ ಏನೇನುವಂಥದ್ದು ಗೊತ್ತಾಗಿದೆ. ಉಳಿದಿರುವಂಥ ವಿಷಯಗಳು ಮತ್ತೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಪ್ರೇಯರ್. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಭೂಮಿಯ ಆಕಾಶವನ್ನು ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ಅನೇಕ ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಗಳು ತಂದೆ, ಈ ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬೋಧನೆ ಮಾಡಿದ್ದಾರೆ. ನಿಮ್ಮ ವಾಕ್ಯಗಳನ್ನು ಪರಿಶೋಧನೆ ಮಾಡುವಾಗ, ನಿಮ್ಮನ್ನು ಧ್ಯಾನಿಸುವಾಗ, ನಿಮ್ಮಲ್ಲಿ ಕೇಳುವಾಗ ಅದ್ಭುತ ರೀತಿಯಲ್ಲಿ ತಿಳಿಸ್ತಾ ಇದ್ದೀರಿ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳು ಕೇಳಿದ್ದಾರೋ ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಪ್ರತಿನಿತ್ಯ ನಿಮ್ಮ ಧ್ಯಾನದಲ್ಲಿ, ನಿಮ್ಮ ಭಕ್ತಿಯಲ್ಲಿ, ನಿಮ್ಮ ಸೇವೆಯಲ್ಲಿ ಇರುವಂತೆ ಸಹಾಯ ಮಾಡಿ. ಕಷ್ಟದಲ್ಲಿ, ತೊಂದರೆಗಳಲ್ಲಿ ಏನಾದರೂ ಇದ್ದರೆ ತಂದೆಯ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ಇನ್ನು ಉಳಿದಿರುವಂಥ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಇದ್ದು ಆರಾಧನೆ ನಡೆಸ್ತಾ ಇದ್ದಾರೋ, ಕೂಡ್ತಾ ಇದ್ದಾರೋ ಅವರೆಲ್ಲರಿಗೂ ಜೊತೆಯಾಗಿದ್ದು ನಡೆಸಿ ತಂದೆ. ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸಮರ್ಪಿಸ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.